ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇತಿಹಾಸ ಒಂದು ನಿಮಗೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪಾಸಿಂಗ್ ಪ್ಯಾಕೇಜನ್ನು ಕೊಟ್ಟಿದ್ದೇನೆ. ಇಂದಿನ ವಿಡಿಯೋಗಳಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಪಾರ್ಟ್ 3ಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡೋಣ. ನಾನು ಇಲ್ಲಿ ಕೊಟ್ಟಿರುವಂತಹ ಪಾರ್ಟ್ 3 ವಿಡಿಯೋಗಳನ್ನು ಕೂಡ ನೀವು ವೀಕ್ಷಿಸಿ ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಎಕ್ಸಾಮಲ್ಲಿ ಈಸಿಯಾಗಿ 70+ ತಗೊಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಹಾಗಿದ್ದರೆ ನೋಡ್ತಾ ಹೋಗಿ. ಮರಾಠರ ಏಳಿಗೆ. ಮರಾಠದ ರಾಜ್ಯ ಸ್ಥಾಪಕ ಯಾರು ಅಂತಂದರೆ ಛತ್ರಪತಿ ಶಿವಾಜಿ ಮತ್ತು ರಾಜ ಜೈಸಿಂಗ್ ನಡುವೆ ಸಹಿ ಹಾಕಲಾದ ಒಪ್ಪಂದ ಪುರಂದರ ಒಪ್ಪಂದ. ಶಿವಾಜಿಯ ಬಿರುದು ಛತ್ರಪತಿ. ಶಿವಾಜಿಯ ಕಿರೀಟಧಾರಣೆಯಾದಂತಹ ವರ್ಷ 1674ರಲ್ಲಿ. ಚೌತ್ ಎಂದರೆ 4ನೇ ಒಂದು ಭಾಗದ ತೆರಿಗೆ. ಇನ್ನು 2 ಅಂಕದ್ದು ಶಿವಾಜಿ ಎಲ್ಲಿ ಮತ್ತು ಯಾವಾಗ ಜನಿಸ್ತಾನೆ ಅಂದರೆ ಶಿವನೇರು ದುರ್ಗದಲ್ಲಿ ಕೃಷಕ 1627ರಲ್ಲಿ ಜನಿಸ್ತಾನೆ. ಶಿವಾಜಿಯ ತಂದೆ ತಾಯಿಯರು ಅಂದರೆ ಶಹಾಜಿ ಭೋಂಸ್ಲೆ ಮತ್ತು ಜೀಜಾಬಾಯಿ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ರಾಮದಾಸ್ ಮತ್ತು ತುಕಾರಾಮ್. ಶಿವಾಜಿ ಯಾವುದಾದರೂ 2 ಪ್ರಮುಖ ಕೋಟೆಗಳು ಅಂದರೆ ರಾಯಗಢ ಮತ್ತು ಪುರಂದರಗಢ ಹಾಗೆ ಸಿಂಹಗಢ. ಶಿವಾಜಿಯು ಸಂಗ್ರಹಿಸುತ್ತಿದ್ದಂತಹ 2 ಪ್ರಮುಖ ತೆರಿಗೆಗಳು ಅಂದರೆ ಚೌತ್ ಮತ್ತು ಸರ್ದೇಶ್ಮುಖ್. ಇನ್ನು 5 ಅಂಕದ್ದು ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ ಅಂತ ಇದೆ. ಹಾಗೆ ಮುಂದಿನದು ಶಿವಾಜಿಯ ಆಡಳಿತ ಪದ್ಧತಿಯ ಬಗ್ಗೆ ಒಂದು ವಿವರಣೆಯನ್ನು ನೀಡಿ ಅಂತ ಕೇಳಿದ್ದಾರೆ. ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂದರೆ ಹಂಪಿ. ವಿಜಯನಗರವನ್ನು ಆಳಿದಂತಹ ಮೊದಲ ರಾಜ ಹರಿಹರ. ಕೃಷ್ಣದೇವರಾಯನ ಯಾವ ವಂಶಕ್ಕೆ ಸೇರಿದಂಥವನು ಅಂದರೆ ತುಳು ವಂಶಕ್ಕೆ ಸೇರಿದಂಥವನು. ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ರಾಜ ಕೃಷ್ಣದೇವರಾಯ. ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂತಹ ಬಿರುದನ್ನು ಹೊಂದಿದಂಥವನು ಕೃಷ್ಣದೇವರಾಯ. ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿ ಯಾರು ಅಂದರೆ ಅಬ್ದುಲ್ ರಜಾಕ್. ಹಾಗೆ ಮಧುರಾ ವಿಜಯಂ ಅಂತಂದರೆ ಅದು ಕೃತಿ ರಚಿಸಿದವರು ಗಂಗಾದೇವಿ. ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಕದನ ತಾಳಿಕೋಟ ಕದನ. ಬೆಂಗಳೂರಿನ ಸ್ಥಾಪಕ ಯಾರು ಅಂದರೆ ಕೆಂಪೇಗೌಡ. ನವಕೋಟಿ ನಾರಾಯಣ ಅಂತ ಹೇಳ್ಬಿಟ್ಟು ಚಿಕ್ಕದೇವರಾಜ ಒಡೆಯರಿಗೆ ಕರೆಯಲಾಗ್ತಾ ಇತ್ತು. ಶಿವಪ್ಪ ನಾಯಕನ ಶಿಸ್ತು ಅಂದರೆ ಹೊಸ ಕಂದಾಯ ಪದ್ಧತಿ. ಚಿತ್ರದುರ್ಗದ ಕೋಟೆಯನ್ನು ಕಟ್ಟಿಸಿದಂಥವರು 5ನೇ ಮದಕರಿ ನಾಯಕ. ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆ ಒನಕೆ ಓಬವ್ವ. ಮೈಸೂರು ದಸರಾ ಉತ್ಸವವನ್ನು ಆರಂಭಿಸಿದಂತಹ ರಾಜ ಒಡೆಯರ್. ಇನ್ನು 2 ಅಂಕದ್ದು ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕ ಹರಿಹರ ಮತ್ತು ಬುಕ್ಕರಾಯ. ಕೃಷ್ಣದೇವರಾಯನ ಯಾವುದಾದರೂ 2 ಸಾಹಿತ್ಯ ಕೃತಿಗಳು ಅಮುಕ್ತ ಮೌಲ್ಯ ಮತ್ತು ಜಾಂಬುವತಿ ಕಲ್ಯಾಣ. ಕೃಷ್ಣದೇವರಾಯನ ಯಾವುದಾದರೂ 2 ಬಿರುದುಗಳು ಕನ್ನಡ ರಾಜ್ಯ ರಮಾರಮಣ ಮತ್ತು ಕರ್ನಾಟಕಾಂಧ್ರ ಭೋಜ. ಮನುಚರಿತಮು ಬರೆದವರು ಯಾರು ಮತ್ತು ಅವನ ಬಿರುದು ಯಾವುದು ಅಂದರೆ ಅಲ್ಲಸಾನಿ ಪೆದ್ದಣ್ಣ ಮತ್ತು ಅವನ ಬಿರುದು ಆಂಧ್ರ ಕವಿತಾ ಪಿತಾಮಹ. ಚಿಕ್ಕದೇವರಾಜ ಒಡೆಯರು ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಕರ್ನಾಟಕ ಚಕ್ರವರ್ತಿ ಮತ್ತು ಅಪ್ರತಿಮ ವೀರ. ನವಕೋಟಿ ನಾರಾಯಣ ಅಂತ ಹೇಳ್ಬಿಟ್ಟು ಚಿಕ್ಕದೇವರಾಜ ಒಡೆಯರಿಗೆ ಕರೆಯಲಾಗ್ತಾ ಇತ್ತು. ಕನ್ನಡದ ಪ್ರಪ್ರಥಮ ನಾಟಕ ಯಾವುದು, ಅದರ ಕೃತಿ ಯಾವುದು ಅಂದರೆ ಮಿತ್ರವಿಂದ ಗೋವಿಂದ ಮತ್ತು ಕರ್ತೃ ಸಿಂಗಾರ್ಯ. ಅದಿಬದಿಯ ಧರ್ಮದ ಕೃತಿಯನ್ನು ಬರೆದವರು ಯಾರು ಮತ್ತು ಅವಳನ್ನು ಪ್ರೋತ್ಸಾಹಿಸಿದ ರಾಜ ಯಾರು ಅಂದರೆ ಸಂಚಿ ಹೊನ್ನಮ್ಮ. ಆಕೆಯನ್ನು ಪ್ರೋತ್ಸಾಹಿಸಿದಂಥವನು ಚಿಕ್ಕದೇವರಾಜ ಒಡೆಯರ. ಶಿವಪ್ಪ ನಾಯಕ ಯಾರು ಹಾಗೂ ಅವನು ಏಕೆ ಪ್ರಸಿದ್ಧನಾಗ್ತಾನೆ ಅಂದರೆ ಕೆಳದಿಯ ನಾಯಕ ಈತ. ಹೊಸ ಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇನ್ನು 5 ಅಂಕದ್ದು ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳು ಯಾವುವು ಅಂತ ಕೇಳಿದರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ವಿವರಿಸಿ ಅಂತ ಇದೆ. ಹಾಗೆ ಮುಂದಿನದು ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ವಿವರಣೆ ಬರೆಯಿರಿ ಅಂತ ಇದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರ. ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳು. ಹಾಗೆ ನೋಡಿ, ಇವು ಕೃತಿಗಳನ್ನು ಕೂಡ ಇಂಪಾರ್ಟೆಂಟ್ ಆಗಿರುವ ಪ್ರಮುಖ ಸಾಹಿತ್ಯ ಕೃತಿಗಳು. ಇನ್ನು ವಿಜಯನಗರ ಕಾಲದ ಪ್ರಮುಖ ಸ್ಮಾರಕಗಳು ಕೇಳಿದರೆ ಇನ್ನು ಬಹುಮನಿ ಆದಿಲ್ ಶಾಹಿ ಸುಲ್ತಾನರು. ಬಹುಮನಿ ಮನೆತನದ ಸ್ಥಾಪಕರು ಯಾರು ಅಂದರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಆದಿಲ್ ಶಾಹಿ ಮನೆತನದ ಸ್ಥಾಪಕರ ಯೂಸೆಫ್ ಆದಿಲ್ ಶಾ. ಇಬ್ರಾಹಿಂ ರೋಜಾಸ್ ನಿರ್ಮಿಸಿದಂಥವರು 2ನೇ ಇಬ್ರಾಹಿಂ ಆದಿಲ್ ಶಾ. ಬೀದರ್ನಲ್ಲಿರುವ ಮದ್ರಸಾ ನಿರ್ಮಿಸಿದಂತಹವರು ಮೊಹಮ್ಮದ್ ಗವಾನ್. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಜಾಮಿ ಮಸೀದಿ. ಜಗದ್ಗುರು ಬಾದ್ಶಾಹ ಅಂತ ಹೇಳ್ಬಿಟ್ಟು 2ನೇ ಇಬ್ರಾಹಿಂ ಆದಿಲ್ ಶಾಹಿಗೆ ಕರೆಯಲಾಗುತ್ತೆ. ಕಿತಾಬ್ ಇ ನೌರಸ್ ಬರೆದವರು ಯಾರು ಅಂದರೆ 2ನೇ ಇಬ್ರಾಹಿಂ ಆದಿಲ್ ಶಾ. ಇನ್ನು 2 ಅಂಕದ್ದು ಬಹುಮನಿ ಮನೆತನದ ರಾಜಧಾನಿಗಳನ್ನು ತಿಳಿಸಿ ಅಂತ ಇದ್ದಾರೆ. ಗುಲ್ಬರ್ಗ ಮತ್ತು ಬೀದರ್. ಮೊಹಮ್ಮದ್ ಗವಾನನ ಯಾರು ಮತ್ತು ಅವನ ಮದ್ರಾಸವನ್ನು ಎಲ್ಲಿ ನಿರ್ಮಿಸ್ತಾನೆ ಅಂದರೆ 3ನೇ ಮೊಹಮ್ಮದ್ ಶಾನ ಪ್ರಧಾನ ಮಂತ್ರಿ ಮತ್ತು ಮದ್ರಾಸವನ್ನು ಬೀದರ್ನಲ್ಲಿ
ನಿರ್ಮಿಸ್ತಾನೆ. ಹಾಗೆ ಹಜರತ್ ಖ್ವಾಜಾ ಬಂದೆ ನವಾಜ್ ಯಾರು ಮತ್ತು ಅವರ ದರ್ಗಾ ಎಲ್ಲಿದೆ ಅಂದರೆ ಸೂಫಿ ಸಂತ ಮತ್ತು ಗುಲ್ಬರ್ಗಾದಲ್ಲಿದೆ. ಗೋಳಗುಮ್ಮಟ ಎಲ್ಲಿದೆ ಮತ್ತು ಅದನ್ನು ನಿರ್ಮಿಸಿದವರು ಯಾರು ಅಂದರೆ ಅದು ಗುಲ್ಬರ್ಗಾದಲ್ಲಿದೆ. ಮಹಮ್ಮದ್ ಆದಿಲ್ ಶಾಹಿ ಅದನ್ನು ನಿರ್ಮಿಸ್ತಾನೆ. ಬಿಜಾಪುರದ ಆದಿಲ್ ಶಾಹಿಗಳ ಯಾವುದಾದ್ರೂ 2 ಸ್ಮಾರಕಗಳು ಅಂದರೆ ಜಾಮಿ ಮಸೀದಿ ಮತ್ತು ಇಬ್ರಾಹಿಂ ರೋಜಾ ಗೋಳಗುಮ್ಮಟ. ಇನ್ನು ಆದಿಲ್ ಶಾಹಿ ಕಾಲದ ಇಬ್ಬರು ಇತಿಹಾಸಕಾರರನ್ನು ಹೆಸರಿಸಿ ಅಂತ ಕೇಳಿದರೆ ಮುಲ್ಲಾ ನಸ್ರತಿ ಮತ್ತು ಫೆರಿಸ್ತಾ. ಇನ್ನು 5 ಅಂಕಗಳಿಗೆ ಮಹಮ್ಮದ್ ಗವನನ ಸಾಧನೆಗಳನ್ನು ವಿವರಿಸಿ ಅನ್ನುವಂಥದ್ದು. ಆದಿಲ್ ಶಾಹಿ ಕಾಲದ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಪ್ರಗತಿಯನ್ನು ಕುರಿತು ಚರ್ಚಿಸಿ ಅಂತ ಇದೆ. ಹಾಗೆ ಮುಂದಿನದು ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು. ನೋಡಿ, ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಕೇವಲ 1 ಮತ್ತು 2 ಅಂಕಗಳಿಗೆ ಸಂಬಂಧಿಸಿದಂತೆ ಮಾತ್ರ ಪ್ರಶ್ನೋತ್ತರಗಳನ್ನು ಕೇಳಲಾಗುತ್ತೆ. ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು ಅಂದರೆ ಕೇರಳದ ಕಾಲಡಿ. ಶಂಕರಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ ಅಂತ ಇದೆ. ಅದ್ವೈತ ಸಿದ್ಧಾಂತ. ಇನ್ನು ರಾಮಾನುಜಾಚಾರ್ಯರ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯರಿಗೆ ರಾಜಾಶ್ರಯ ನೀಡಿದಂತಹ ಹೊಯ್ಸಳ ಅರಸ ವಿಷ್ಣುವರ್ಧನ. ಮಧ್ವಾಚಾರ್ಯರ ಜನ್ಮಸ್ಥಳ ಉಡುಪಿಯ ಪಾಜಕ. ಮಧ್ವಾಚಾರ್ಯರ ಮೂಲ ಹೆಸರು ವಾಸುದೇವ. ಮಧ್ವಾಚಾರ್ಯರ ಸಿದ್ಧಾಂತವ ಯಾವುದು ಅಂದರೆ ದ್ವೈತ ಸಿದ್ಧಾಂತ. ಬಸವೇಶ್ವರರ ಜನ್ಮಸ್ಥಳ ಬಸವನ ಬಾಗೇವಾಡಿ. ಬಸವೇಶ್ವರರಿಗೆ ಆಶ್ರಯ ನೀಡುವ ಕಲಚೂರಿ ಅರಸ 2ನೇ ಬಿಜ್ಜಳ ರಾಜ. ಅನುಭವ ಮಂಟಪದಲ್ಲಿ ನಡೆದ ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಅಲ್ಲಮಪ್ರಭು. ರಾಮಾನಂದರು ಎಲ್ಲಿ ಜನಿಸ್ತಾರೆ ಅಂದರೆ ಪ್ರಯಾಗದಲ್ಲಿ. ಸಿಖ್ ಧರ್ಮದ ಸ್ಥಾಪಕ ಗುರುನಾನಕ್. ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ್. ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದಂತಹ ಕೃಷ್ಣನ ಭಕ್ತೆ ಮೀರಾಬಾಯಿ. ಸೂಫಿ ಎಂಬ ಶಬ್ದ ಯಾವ ಪದದಿಂದ ಬಂದಿದೆ ಅಂದರೆ ಸಾಫ್ ಎಂಬ ಪದದಿಂದ ಬಂದಿದೆ. ಚಿಸ್ತಿ ಪಂಥದ ಸ್ಥಾಪಕ ಯಾರೆಂದು ಖ್ವಾಜಾ ಅಬ್ದುಲ್ ಚಿಸ್ತಿ. ಸುಹರ್ ವರ್ದಿ ಪಂಥದ ಸ್ಥಾಪಕ ಶೇಖ್ ಶಹಾಬುದ್ದೀನ್. ಇನ್ನು 2 ಅಂಕದ್ದು ಶಂಕರಾಚಾರ್ಯರ ತಂದೆ ತಾಯಿ ಯಾರು ಅಂದರೆ ಶಿವಗುರು ಮತ್ತು ಆರ್ಯಾಂಬ. ಶಂಕರಾಚಾರ್ಯರನ್ನು ಷಣ್ಮುಖ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣ ಏನು ಅಂದರೆ ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿದೇವರುಗಳ ಪೂಜೆಗೆ ಪ್ರಖ್ಯಾತ ನೀಡುವುದರ ಮೂಲಕ ವಿವಿಧ ಪಂಥಗಳನ್ನು ಒಂದುಗೂಡಿಸುವ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಇವರನ್ನು ಷಣ್ಮುಖ ಸ್ಥಾಪನಾಚಾರ್ಯ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಶಂಕರಾಚಾರ್ಯರು ಸ್ಥಾಪಿಸಿದ ಯಾವುದಾದರೂ 2 ಪ್ರಮುಖ ಮಠಗಳು ಅಂದರೆ ಪುರಿಯ ಗೋವರ್ಧನ ಮಠ ಮತ್ತು ಶೃಂಗೇರಿಯ ಶಾರದಾ ಮಠ. ಶಂಕರಾಚಾರ್ಯರ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಶಿವಾನಂದ ಲಹರಿ ಮತ್ತು ಆನಂದ ಲಹರಿ. ರಾಮಾನುಜಾಚಾರ್ಯರ ಯಾವ ವರ್ಷ ಮತ್ತು ಎಲ್ಲಿ ಜನಿಸ್ತಾರೆ ಅಂದರೆ ಕೃಷಕ 1017ರಲ್ಲಿ ತಮಿಳುನಾಡಿನ ಪೆರಂದೂರಿನಲ್ಲಿ ರಚಿಸ್ತಾರೆ. ರಾಮಾನುಜಾಚಾರ್ಯರ ತಂದೆ ತಾಯಿಯರು ಅಂದರೆ ಕೇಶವ, ಸೋಮಯಾಜಿ ಮತ್ತು ಕಾಂತಿಮತಿ. ರಾಮಾನುಜಾಚಾರ್ಯ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ವೇದಾಂತ ಸಾರ ಮತ್ತು ವೇದಾಂತ ಸಂಗ್ರಹ. ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸ್ತಾರೆ ಅಂದರೆ ಕೃಷಕ 1238ರಲ್ಲಿ ಉಡುಪಿಯ ಬಳಿ ಇರುವ ಪಾಜಕದಲ್ಲಿ ಜನಿಸ್ತಾರೆ. ಮಧ್ವಾಚಾರ್ಯರ ತಂದೆ ತಾಯಿ ಯಾರು ಅಂದರೆ ಮಾಧ್ಯಗೇಹ, ನಾರಾಯಣ ಭಟ್ಟ ಮತ್ತು ವೇದವತಿ. ಮಧ್ವಾಚಾರ್ಯರು ಸ್ಥಾಪಿಸಿದ ಯಾವುದಾದರೂ 2 ಮಠಗಳನ್ನು ಹೆಸರಿಸಿ ಅಂತ ಕೇಳಿದರೆ ಸೌದೆ ಮಠ ಮತ್ತು ಶಿರೂರು ಮಠ. ಮಧ್ವಾಚಾರ್ಯ ಯಾವುದಾದರೂ 2 ಕೃತಿಗಳು ಅಂದರೆ ಗೀತಾ ಭಾಷ್ಯ ಮತ್ತು ಅನುಭಾಷ್ಯ. ಹಾಗೆ ಬಸವೇಶ್ವರರ ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು ಅಂದರೆ ಅದು ಕೃಷಕ 1132ರಲ್ಲಿ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಬಸವೇಶ್ವರ ತಂದೆ ತಾಯಿಯಾರು ಅಂದರೆ ಮಾದರಸ ಮತ್ತು ಮಾದಲಾಂಬಿಕೆ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ ಅಂದರೆ ಅದು ಬಸವೇಶ್ವರರು ಕಲ್ಯಾಣದಲ್ಲಿ ಸ್ಥಾಪಿಸ್ತಾರೆ. ಯಾವುದಾದರೂ 2 ಪ್ರಮುಖ ಸೂಫಿ ಪಂಥಗಳನ್ನು ಹೆಸರಿಸಿ ಅಂತ ಇದೆ. ಚಿಸ್ತಿ ಪಂಥ ಮತ್ತು ಸುವರ್ದಿ ಪಂಥ. ಚಿಸ್ತಿ ಪಂಥದ ಯಾರಾದರೂ 2 ಪ್ರಮುಖ ಸಂತರನ್ನು ಹೆಸರಿಸಿ ಅಂತ ಕೇಳಿದರೆ ಖ್ವಾಜಾ ಅಬ್ದುಲ್ ಚಿಸ್ತಿ ಮತ್ತು ಮೊಯುದ್ದೀನ್ ಚಿಸ್ತಿ. ಇಷ್ಟು. ಇನ್ನು ಭಾರತಕ್ಕೆ ಯುರೋಪಿಯನ್ನರ ಆಗಮನವನ್ನು ಕುರಿತು ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಯಾರು ಅಂದರೆ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ ಅನ್ನುವಂಥದ್ದು. ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪಿಸಿದ ವರ್ಷ ಯಾವುದು ಅಂದರೆ ಕೃಷಕ 1602ರಲ್ಲಿ. ಭಾರತದಲ್ಲಿ ಡಚ್ಚರ ರಾಜಧಾನಿಯನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಪುಲಿಕಾಟ್. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂದರೆ ಕೃಷಕ 1664ರಲ್ಲಿ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂದರೆ ಪಾಂಡಿಚೇರಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂದರೆ ಕೃಷಕ 1600ರಲ್ಲಿ. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು ಅಂದರೆ ಅದು ಕಲ್ಕತ್ತಾ. ಮೊದಲ ಕರ್ನಾಟಕ ಯುದ್ಧವನ್ನು ಅಂತ್ಯಗೊಳಿಸಿದಂತಹ ಒಪ್ಪಂದ ಯಾವುದು ಅಂದರೆ ಎಕ್ಸ್ಲಾ
ಚಾಫೆಲ್ ಒಪ್ಪಂದ. ಪ್ಲಾಸಿ ಕದನ ನಡೆದಂತಹ ವರ್ಷ ಕ್ರಿಶಕ 1757ರಲ್ಲಿ. ಬಾಕ್ಸರ್ ಕದನ ನಡೆದ ವರ್ಷ ಕ್ರಿಶಕ 1764. ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದಂತಹ ಒಪ್ಪಂದ ಮದ್ರಾಸ ಒಪ್ಪಂದ. ಎರಡನೆಯ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದವನ್ನು ಹೆಸರು ಅಂದರೆ ತಿರುಚನಾಪಲ್ಲಿ ಒಪ್ಪಂದ. ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದಂಥ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ. ಮೈಸೂರಿನ ಹುಲಿ ಅಂತ ಹೇಳ್ಬಿಟ್ಟು ಟಿಪ್ಪು ಸುಲ್ತಾನನಿಗೆ ಕರೆಯಲಾಗಿತ್ತು. ಇನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಒಪ್ಪಿದಂತಹ ಭಾರತೀಯ ಅರಸ ಅಂದರೆ ಹೈದರಾಬಾದ್ನ ನಿಜಾಮನ. ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನು ಭಾರತದಲ್ಲಿ ಜಾರಿಗೆಗೊಳಿಸಿದಂತಹವನು ಲಾರ್ಡ್ ವೆಲ್ಲೆಸ್ಲಿ. ಇನ್ನು ಮುಂದಿನದು 2 ಅಂಕಗಳಿಗೆ ಸಂಬಂಧಿಸಿರುವಂಥದ್ದು. ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನ್ ನರಿಮದ ಗೋವಾವನ್ನು ವಶಪಡಿಸಿಕೊಂಡವರು ಯಾರು ಮತ್ತು ಯಾವಾಗ ಅನ್ನುವಂಥದ್ದು ಅಲ್ಫೋನ್ಸ್ ಡಿ ಆಲ್ಬುಕರ್ಕ್. ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಗೋವಾ ಮತ್ತು ದಿಯುದಮನ್. ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ ಭ್ರಷ್ಟ ಮತ್ತು ಅಸಮರ್ಥ ಅಧಿಕಾರಿಗಳು, ಧಾರ್ಮಿಕ ಮತಾಂಧ ನೀತಿ. ಭಾರತದಲ್ಲಿ ಡಚ್ಚರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಮಚಲಿಪಟ್ಟಣ ಮತ್ತು ನಾಗಪಟ್ಟಣ. ಭಾರತದಲ್ಲಿ ಫ್ರೆಂಚರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಪಾಂಡಿಚೇರಿ ಮತ್ತು ಮಾಹೆ. ಪ್ಲಾಸಿ ಕದನ ಯಾರು ಮತ್ತು ಯಾರ ನಡುವೆ ನಡೀತು ಅಂದರೆ ಬ್ರಿಟಿಷರು ಮತ್ತು ಬಂಗಾಳದ ನವಾಬನಾದಂತಹ ಸಿರಾಜುದ್ದೌಲನ ನಡುವೆ. ಶ್ರೀರಂಗಪಟ್ಟಣದ ಒಪ್ಪಂದ ಯಾವುದರ 2 ಕರಾರುಗಳನ್ನು ತಿಳಿಸಿ ಅಂತ ಕೇಳಿದರೆ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ನೀಡಿದನು ಮತ್ತು ಯುದ್ಧ ನಷ್ಟ ಪರಿಹಾರವಾಗಿ 330 ಲಕ್ಷ ರೂಪಾಯಿಗಳನ್ನು ನೀಡಬೇಕಾಯಿತು. ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿ ಅನ್ವಯ ಬ್ರಿಟಿಷರು ವಶಪಡಿಸಿಕೊಂಡ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂತ ಕೇಳಿದೆ ಸತಾರ ಮತ್ತು ಜೈಪುರ. ಇನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹೈದರಾಬಾದಿನ ನಿಜಾಮ ಮತ್ತು ಮೈಸೂರಿನ ಒಡೆಯರು. ಇನ್ನು 5 ಅಂಕದ್ದು ಕರ್ನಾಟಕ ಯುದ್ಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ ಇನ್ನು ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು. ಹಾಗೆ ಮುಂದಿನದು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿಯ ಬಗ್ಗೆ ಬರೆಯಿರಿ ಅನ್ನುವಂತಹದ್ದು. ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟ. ಇನ್ನು ಮುಂದಿನದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ. ಭಾರತದಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂತಹ ವರ್ಷ 1857ರಲ್ಲಿ. ಹಾಗೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಲಕ್ನೋದ ರಾಣಿಯನ್ನು ಹೆಸರಿಸಿ ಬರಿ ಅಂತ ಕೇಳಿದರೆ ಬೇಗಂ ಹಜರತ್ ಮಹಲ್. 1857ರಲ್ಲಿ ಬ್ರಿಟಿಷ್ ಸರ್ಜೆಂಟವನ್ನು ಕೊಂದ ಭಾರತೀಯ ಸೈನಿಕನ ಹೆಸರು ಮಂಗಳ್ ಪಾಂಡೆ. ಇನ್ನು 1857ರಲ್ಲಿ ಬ್ರಿಟಿಷರ ವಿರುದ್ಧ ಕಾನ್ಪುರದಲ್ಲಿ ದಂಗೆ ಎದ್ದವರು ಯಾರು ಅಂದರೆ ನಾನಾ ಸಾಹೇಬ್ ಮತ್ತು ತಾಂತಿಯಾ ಟೋಪಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಹೇಳ್ತಾರೆ ಅಂದರೆ ಬ್ರಿಟಿಷರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ದತ್ತುಪುತ್ರನನ್ನು ರಾಜನನ್ನಾಗಿ ನೇಮಕ ಮಾಡಲು ನಿರಾಕರಿಸಿದ್ದಕ್ಕೆ ದಂಗೆ ಹೇಳ್ತಾರೆ. ಇನ್ನು 2 ಅಂಕದ್ದು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣಗಳು ಅಂದರೆ ಬ್ರಿಟಿಷರು ಭಾರತೀಯ ಸೈನ್ಯದಲ್ಲಿ ಹೊಸದಾಗಿ ಜಾರಿಗೆ ತಂದ ಹೊಸ ಎನ್ಫೀಲ್ಡ್ ರೈಫಲ್ಸ್. ಹಾಗೆ 1857ರ ದಂಗೆಯ ವಿಫಲತೆಗೆ ಯಾವುದಾದರೂ 2 ಕಾರಣಗಳನ್ನು ಬರೆಯಿರಿ ಅಂತ ಕೇಳಿದರೆ ಈ ದಂಗೆಯು ರಾಷ್ಟ್ರೀಯ ಲಕ್ಷಣವನ್ನು ಹೊಂದಿರಲಿಲ್ಲ ಮತ್ತು ದಂಗೆಕೋರರಿಗೆ ಸರಿಯಾದ ನಾಯಕತ್ವ, ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು. ಇನ್ನು ಮುಂದಿನದು ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮದ ಗತಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಇದೆ. 5 ಅಂಕದ್ದು. ಇನ್ನು 10 ಅಂಕದ್ದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು. ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನು. ಇನ್ನು ಮುಂದಿನದು ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ. ಶಾಶ್ವತ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು ಅಂದರೆ ಲಾರ್ಡ್ ಕಾರ್ನ್ವಾಲಿಸ್. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥವರು ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಇವರು ಬರೆದಂತಹ ಕೃತಿ ದಿ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ. ವುಡ್ಸನ್ ವರದಿ ರಚನೆಯಾದದ್ದು 1854ರಲ್ಲಿ. ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಮಹಾಸನ್ನದು ಅಂತ ಹೇಳ್ಬಿಟ್ಟು ಯಾವುದನ್ನು ಕರೆಯಲಾಗುತ್ತೆ ಅಂದರೆ ಚಾರ್ಲ್ಸ್ ವುಡ್ಡನ ವರದಿ. ಇನ್ನು 2 ಅಂಕದ್ದು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಯಾವುದಾದರೂ 2 ಭೂ ಕಂದಾಯ ಪದ್ಧತಿಯನ್ನು ಹೆಸರಿಸಿ ಅಂತ ಕೇಳಿದರೆ ಶಾಶ್ವತ ಭೂ ಕಂದಾಯ ಪದ್ಧತಿ ಮತ್ತು ರೈತವಾರ ಪದ್ಧತಿ. ರೈತವಾರಿ ಪದ್ಧತಿ ಎಂದರೇನು ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ರೈತರನ್ನು ಭೂ ಒಡೆಯರನ್ನಾಗಿ ಮಾಡಿ ಅವರಿಂದ ನೇರವಾಗಿ
ತೆರಿಗೆ ವಸೂಲಿ ಮಾಡುವಂತಹ ಪದ್ಧತಿಗೆ ರೈತವಾರಿ ಪದ್ಧತಿ ಅಂತ ಹೇಳಿಬಿಟ್ಟು ಕರೀತಾರೆ. ಮಹಲ್ವಾರಿ ಪದ್ಧತಿ ಎಂದರೇನೆಂದರೆ ಬ್ರಿಟಿಷರು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ಒಳಗೊಂಡಿದ್ದು ಮಹಲ್ಗಳಿಗೆ ಭೂ ಹಕ್ಕುಗಳನ್ನು ನೀಡಿ ಮಹಲ್ಗಳಿಂದ ನೇರವಾಗಿ ಕಂದಾಯ ವಸೂಲಿ ಮಾಡುವಂತಹ ಪದ್ಧತಿಗೆ ಮಹಲ್ವಾರಿ ಪದ್ಧತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಪೌರತ್ವ ಸಾಹಿತ್ಯದ ಬಗ್ಗೆ ಮೆಕಾಲೆಯ ಅಭಿಪ್ರಾಯವೇನು ಅಂದರೆ ಪೌರಾತ್ಯ ಕಲಿಕೆಯು ಪಾಶ್ಚಾತ್ಯ ಕಲಿಕೆಗಿಂತ ತೀರಾ ಕಳಪೆಯಾಗಿದೆ ಅಂತ ಹೇಳ್ಬಿಟ್ಟು ಅವರು ವಾದಿಸ್ತಾರೆ. ಇನ್ನು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್ ಇದು, ಸೋರಿಕೆ ಸಿದ್ಧಾಂತವನ್ನು ವಿವರಿಸಿ ಅನ್ನುವಂಥದ್ದು. ಇದು 5 ಅಂಕಗಳಿಗೆ ಕೇಳಬಹುದಾದಂತಹ ಒಂದು ಪ್ರಶ್ನೋತ್ತರ. ಹಾಗೆ ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದಂತಹ ಪ್ರಭಾವ, ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ನು. ಹಾಗೆ ಮುಂದಿನದು, ಆಧುನಿಕ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂದರೆ ರಾಜಾರಾಮ್ ಮೋಹನ್ ರಾಯರು. ರಾಜಾರಾಮ್ ಮೋಹನ್ ರಾಯರು ಎಲ್ಲಿ ಜನಿಸ್ತಾರೆ ಅಂದರೆ ಬಂಗಾಳದ ರಾಧಾನಗರದಲ್ಲಿ ಜನಿಸ್ತಾರೆ. ಭಾರತೀಯ ಪುನರುಜ್ಜೀವನದ ಪಿತಾಮಹ ಯಾರು ಅಂತ ಹೇಳ್ಬಿಟ್ಟು ಯಾರನ್ನು ಕರೀತಾರೆ ಅಂದರೆ ರಾಜಾರಾಮ್ ಮೋಹನ್ ರಾಯರನ್ನು. ಆರ್ಯ ಸಮಾಜದ ಸ್ಥಾಪಕ ಯಾರು ಅಂದರೆ ದಯಾನಂದ ಸರಸ್ವತಿಯವರು. ಆರ್ಯ ಸಮಾಜ ಸ್ಥಾಪನೆ ಆದದ್ದು ಯಾವಾಗ ಅಂದರೆ ಕ್ರಿಶಕ 1875ರಲ್ಲಿ. ಶುದ್ಧಿ ಚಳುವಳಿ ಅಂದರೆ ಏನು ಅಂದರೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದವರನ್ನು ಹಿಂದೂ ಧರ್ಮಕ್ಕೆ ಮರಳೀಕರಿಸಿಕೊಳ್ಳುವಂತಹ ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧಿ ಚಳುವಳಿಯನ್ನು ಜಾರಿಗೆ ತರ್ತಾರೆ. ವೇದಗಳಿಗೆ ಹಿಂತಿರುಗಿ ಎಂದು ಹೇಳಿದಂಥವರು ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿಯವರು ರಚಿಸಿದಂತಹ ಕೃತಿ ಸತ್ಯಾರ್ಥ ಪ್ರಕಾಶ. ಇನ್ನು ರಾಮಕೃಷ್ಣ ಮಿಷನ್ ಸ್ಥಾಪನೆ ಯಾವಾಗ ಆಗಿದ್ದು ಅಂದರೆ 1897ರಲ್ಲಿ. ವಿವೇಕಾನಂದರ ಮೂಲ ಹೆಸರು ವಿಶ್ವನಾಥ ದತ್ತ. ಚಿಕಾಗೋ ವಿಶ್ವವಿದ್ಯಾನಿಲಯ ವಿಶ್ವ ಧರ್ಮ ಸಮ್ಮೇಳನ ನಡೆದದ್ದು 1893ರಲ್ಲಿ. ಇನ್ನು ವೇದಾಂತ ಸಮಾಜವನ್ನು ಸ್ಥಾಪಿಸಿದಂತಹವರು ಯಾರು ಅಂದರೆ ವಿವೇಕಾನಂದರು. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದಂತಹವರು ಅನಿ ಬೆಸೆಂಟ್. ಅಲಿಗರ್ ಚಳುವಳಿಯನ್ನು ಆರಂಭಿಸಿದವರು ಸರ್ ಸೈಯದ್ ಅಹಮದ್ ಖಾನ್. ಇನ್ನು 2 ಅಂಕದ್ದು, ರಾಜಾರಾಮ್ ಮೋಹನ್ ರಾಯರ ತಂದೆ ತಾಯಿ ರಮಾಕಾಂತರಾಯ್ ಮತ್ತು ತಾರಣಿ ದೇವಿ. ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ ಅಂದರೆ ಕಲ್ಕತ್ತಾದಲ್ಲಿ ಕ್ರಿಶಕ 1828ರಲ್ಲಿ. ದಯಾನಂದ ಸರಸ್ವತಿ ಹುಟ್ಟಿದ್ದು ಎಲ್ಲಿ ಮತ್ತು ಯಾವಾಗ ಅಂದರೆ ಗುಜರಾತ್ನ ತಾಂಕಾರ್ದಲ್ಲಿ ಕ್ರಿಶಕ 1824ರಲ್ಲಿ. ದಯಾನಂದ ಸರಸ್ವತಿಯವರ ತಂದೆ ತಾಯಿಯರನ್ನು ಹೆಸರಿಸಿ ಅಂತ ಇದೆ, ಕೃಷ್ಣಾಜಿ ತಿವಾರಿ ಮತ್ತು ಯಶೋಮತಿ. ಆರ್ಯ ಸಮಾಜವು ಸ್ಥಾಪನೆಯಾದದ್ದು ಎಲ್ಲಿ ಮತ್ತು ಯಾವಾಗ ಅಂದರೆ ಅದು ಬಾಂಬೆಯಲ್ಲಿ ಕ್ರಿಶಕ 1875ರಲ್ಲಿ. ಸ್ವಾಮಿ ವಿವೇಕಾನಂದರು ಯಾವಾಗ ಮತ್ತು ಎಲ್ಲಿ ಜನಿಸ್ತಾರೆ ಅಂದರೆ 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಇನ್ನು ರಾಮಕೃಷ್ಣ ಮಿಷನ್ ಸ್ಥಾಪನೆಗೊಂಡ ವರ್ಷ ಯಾವುದು ಮತ್ತು ಎಲ್ಲಿ ಅಂದರೆ ಅದು ಕ್ರಿಶಕ 1897ರಲ್ಲಿ ಬೇಲೂರಿನಲ್ಲಿ. ಸ್ವಾಮಿ ವಿವೇಕಾನಂದರು ಪ್ರಕಟಿಸುತ್ತಿದ್ದಂತಹ ಪತ್ರಿಕೆಗಳು ಹೆಸರಿಸು ಅಂದರೆ ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ. ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂದರೆ ಮೇಡಮ್ ಬ್ಲಾವತ್ಸ್ಕಿ ಮತ್ತು ಕಾರ್ನೆಲ್ ಆಲ್ಕಾಟ್. ಇನ್ನು 5 ಅಂಕದ್ದು, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ರಾಜಾರಾಮ್ ಮೋಹನ್ ರಾಯ್ ವಹಿಸಿದ ಪಾತ್ರವನ್ನು ವಿವರಿಸಿ ಅನ್ನುವಂತಹದ್ದು. ಹಾಗೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ದಯಾನಂದ ಸರಸ್ವತಿಯವರ ಪಾತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಹಾಗೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಇನ್ನು ಮೈಸೂರು ಒಂದು ಮಾದರಿ ರಾಜ್ಯ ಅನ್ನುವಂತಹದ್ದು. ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು ಅಂದರೆ ಅದು ಮಾರ್ಕಬ್ಬನ್. ಮೈಸೂರು ರಾಜ್ಯದಲ್ಲಿ ಹಾಕಲಾದ ಪ್ರಥಮ ರೈಲು ಮಾರ್ಗ ಅಂದರೆ ಬೆಂಗಳೂರಿನಿಂದ ಜೋಲಾರ್ಪೇಟ್. ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ. ಮೈಸೂರಿನ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾದದ್ದು ಯಾವಾಗ ಅಂದರೆ ಅದು ಕ್ರಿಶಕ 1916ರಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದಂತಹವರು ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಬ್ಯಾಂಕನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಮೈಸೂರು ಬ್ಯಾಂಕ್. ಹಾಗೆ ವಿಶ್ವೇಶ್ವರಯ್ಯನವರ ಕೈಗಾರಿಕಾಭಿವೃದ್ಧಿ ಕುರಿತು ನೀಡಿದ ಜನಪ್ರಿಯ ಘೋಷಣೆ ಕೈಗಾರಿಕೀಕರಣ ಇಲ್ಲವೇ ವಿನಾಶ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ವಿಶ್ವೇಶ್ವರಯ್ಯನವರು. ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಿರ್ಮಿಸಿದಂಥವರು ವಿಶ್ವೇಶ್ವರಯ್ಯ. ಬೆಂಗಳೂರಿನಲ್ಲಿ ನಿಮ್ಸ ಸ್ಥಾಪಕ ಸರ್ ಮಿರ್ಜಾ ಇಸ್ಮಾಯಿಲ್. ಬೃಂದಾವನ ಗಾರ್ಡನ್ ನಿರ್ಮಿಸಿದಂಥವರು ಸರ್ ಮಿರ್ಜಾ
ಇಸ್ಮಾಯಿಲ್. ಇನ್ನು 2 ಅಂಕದ್ದು ಮೈಸೂರಿನ ಇಬ್ಬರು ಪ್ರಮುಖ ಕಮಿಷನರ್ಗಳು ಮಾರ್ಕ್ ಕಬ್ಬನ್ ಮತ್ತು ಬೆಂತಾ ಬೌರಿಂಗ್. ಮಾರ್ಕ್ ಕಬ್ಬನ್ ರವರ ಯಾವುದಾದರೂ 2 ಆಡಳಿತಾತ್ಮಕ ಸುಧಾರಣೆಗಳು ಅಂದರೆ ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದನು ಮತ್ತು ಬೆಂಗಳೂರು ಜೋಲಾರ್ಪೇಟೆಗಳ ನಡುವೆ ರೈಲು ಮಾರ್ಗ ಹಾಕಿಸಲಾಯಿತು. ಇನ್ನು ಬೌರಿಂಗ್ ರವರ ಯಾವುದಾದರೂ 2 ಆಡಳಿತ ಸುಧಾರಣೆಗಳು ಅಂದರೆ ನ್ಯಾಯಾಂಗ ಮತ್ತು ಪೊಲೀಸ್ ಇಲಾಖೆಯ ಸುಧಾರಣೆಗಳು. ಮೈಸೂರಿನ ಯಾರಾದರೂ ಇಬ್ಬರು ದಿವಾನರು ಅಂದರೆ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್. ಇನ್ನು ವಿಶ್ವೇಶ್ವರಯ್ಯನವರ ತಂದೆ ತಾಯಿ ಯಾರು ಅಂತಂದರೆ ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ. ವಿಶ್ವೇಶ್ವರಯ್ಯನವರು ರಚಿಸಿದ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರು ಮತ್ತು ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅನ್ನುವಂಥದ್ದು. ಇನ್ನು ನೋಡಿ, ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು 5 ಅಂಕದ ಪ್ರಶ್ನೆ. ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಣದಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರ ಪಾತ್ರವನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ಅದೇ ರೀತಿಯಾಗಲಿ ಇದೂ ಅಷ್ಟೇ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಅಥವಾ ನಿರ್ಮಾತೃ ಅಂತ ಹೇಳ್ಬಿಟ್ಟು ಕರೀಲಿಕ್ಕೆ ಕಾರಣವೇನು ಅನ್ನುವಂಥದ್ದು ಇದು 10 ಅಂಕಗಳಿಗೆ ಕೇಳಬಹುದಾದಂತಹ ಒಂದು ಪ್ರಶ್ನೆ. ಇನ್ನು 7.6 ಭಾರತ ರಾಷ್ಟ್ರೀಯ ಚಳುವಳಿ ಎನ್ನುವಂಥದ್ದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದರು ಅಂದರೆ WC ಬ್ಯಾನರ್ಜಿಯವರು. 1905ರಲ್ಲಿ ಬಂಗಾಳವನ್ನು ಏಕೆ ವಿಭಜಿಸಲಾಯಿತು ಅಂದರೆ ಹಿಂದೂ ಮುಸ್ಲಿಮರ ಮಧ್ಯೆ ಒಡಕನ್ನು ಉಂಟು ಮಾಡಲು. ಗಾಂಧೀಜಿಯ ಯಾವ ಸತ್ಯಾಗ್ರಹವು ಬ್ರಿಟಿಷರನ್ನು ತೀನ್ ಖಾತಿಯ ಪದ್ಧತಿಯನ್ನು ನಿಷೇಧಿಸುವಂತೆ ಮಾಡಿತು ಅಂದರೆ ಅದು ಚಂಪಾರಣ್ಯ ಸತ್ಯಾಗ್ರಹ. ಯಾವ ಘಟನೆಯು ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಹಿಂಪಡೆಯುವಂತೆ ಮಾಡಿತು ಅಂದರೆ ಚೌರಿ ಚೌರ ಘಟನೆ. ಭಾರತಕ್ಕೆ ಸೈಮನ್ ಕಮಿಷನ್ ಭೇಟಿ ಕೊಟ್ಟಾಗ ಜನಪ್ರಿಯ ಘೋಷಣೆ ಯಾವುದಾಗಿತ್ತು ಅಂದರೆ ಸೈಮನ್ ಹಿಂತಿರುಗಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷ ಪೂರ್ಣ ಸ್ವರಾಜ್ಯ ಘೋಷಿಸಲಾಯಿತು ಅಂದರೆ 1929ರಲ್ಲಿ. ಯಾವ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಭಾಗವಹಿಸಿರುತ್ತಾರೆ ಅಂದರೆ 2ನೇ ದುಂಡು ಮೇಜಿನ ಸಮ್ಮೇಳನ. ಪೂನಾ ಒಪ್ಪಂದ ಯಾವ ವರ್ಷ ಸಹಿ ಹಾಕಲ್ಪಟ್ಟು ಅಂದರೆ 1932ರಲ್ಲಿ. ನೇತಾಜಿ ಎಂದು ಪ್ರಸಿದ್ಧರಾದಂತಹವರು ಯಾರು ಅಂದರೆ ಅದು ಸುಭಾಷ್ ಚಂದ್ರ ಬೋಸ್. ಹಾಗೆ IANA ವಿಸ್ತರಿಸಿ ಅಂತ ಕೇಳಿದರೆ ಅದು ಭಾರತೀಯ ರಾಷ್ಟ್ರೀಯ ಸೈನ್ಯ. ಇನ್ನು ದೆಹಲಿಯ ಕೆಂಪುಕೋಟೆಯಲ್ಲಿ ನೇರ ಕಾರ್ಯಾಚರಣೆಯ ದಿನದ ಕರೆ ನೀಡಿದಂತಹವರು ಯಾರು ಅಂದರೆ ಅದು ಮೊಹಮ್ಮದ್ ಜಿನ್ನಾ. ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳ್ಬಿಟ್ಟು ಪ್ರಸಿದ್ಧರಾದಂಥವರು ಯಾರು ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು. ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗನ್ನು ಶಾಖೆ ಸ್ಥಾಪನೆಯಾಗಿದ್ದು ಎಲ್ಲಿ ಅಂದರೆ ಅದು ಧಾರವಾಡದಲ್ಲಿ. ಇನ್ನು KPCCಯನ್ನು ವಿಸ್ತರಿಸಿ ಅಂತ ಹೇಳಿದರೆ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿ. ಕರ್ನಾಟಕದ ಕೇಸರಿ ಅಂತ ಹೇಳ್ಬಿಟ್ಟು ಪ್ರಸಿದ್ಧರಾದಂಥವರು ಗಂಗಾಧರ್ ರಾವ್ ದೇಶಪಾಂಡೆ. ಈಸೂರಿನ ಜನಪ್ರಿಯ ಘೋಷಣೆ ಏಸೂರು ಕೊಟ್ಟರು ಈಸೂರು ಕೊಡೆವು. ಇನ್ನು 2 ಅಂಕದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಸಭೆ ಯಾವಾಗ ಮತ್ತು ಎಲ್ಲಿ ನಡೆಯಿತು ಅಂದರೆ ಅದು ಕೃಷಕ 1885ರಲ್ಲಿ ಬಾಂಬೆಯಲ್ಲಿ ನಡೆಯುತ್ತೆ. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಯಾವುದಾದರೂ 2 ಉದ್ದೇಶಗಳು ಅಂದರೆ ಭಾರತದ ರಾಷ್ಟ್ರೀಯ ಏಕತೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಬಲಪಡಿಸುವುದು, ಭಾರತೀಯರಲ್ಲಿ ಆತ್ಮೀಯತೆ ಮತ್ತು ಸ್ನೇಹವನ್ನು ಬೆಳೆಸುವುದು. ಯಾರಾದರೂ ಇಬ್ಬರು ಮಂದಗಾಮಿಗಳು ಅಂದರೆ ಗೋಪಾಲಕೃಷ್ಣ ಗೋಖಲೆ ಮತ್ತು ರಾಸ್ ಬಿಹಾರ್ ಘೋಷ್. ಯಾರಾದರೂ ಇಬ್ಬರು ತೀವ್ರಗಾಮಿಗಳ ನಾಯಕರು ಅಂದರೆ ಬಾಲಗಂಗಾಧರ ತಿಲಕ್. ಬಂಗಾಳವನ್ನು ಯಾರು ಮತ್ತು ಯಾವಾಗ ವಿಭಜಿಸಿದರು ಅಂದರೆ ಲಾರ್ಡ್ ಕರ್ಜನ್ ಮತ್ತು 1905ರಲ್ಲಿ. ಹೋಮ್ ರೂಲ್ ಲೀಗ್ ಚಳುವಳಿಯನ್ನು ಯಾರು ಆರಂಭಿಸ್ತಾರೆ ಅಂದರೆ ಅನಿ ಬೆಸೆಂಟ್ ಮತ್ತು ಬಾಲಗಂಗಾಧರ ತಿಲಕ್. ಅನಿ ಬೆಸೆಂಟ್ ಮತ್ತು ಬಾಲಗಂಗಾಧರ ತಿಲಕ್. ಜಲಿಯನ್ ವಾಲಾಬಾಗ್ ಕೊಗ್ಗಲೆ ಕಾರಣರು ಯಾರು ಮತ್ತು ಅದು ಯಾವಾಗ ನಡೀತು ಅಂದರೆ ಜನರಲ್ ಡಯರ್ ಮತ್ತು 1919ರಲ್ಲಿ ನಡೆಯುತ್ತೆ. ಇನ್ನು ಖಿಲಾಫತ್ ಚಳುವಳಿಯ ಯಾರಾದರೂ ಇಬ್ಬರು ನಾಯಕರನ್ನು ಹೆಸರಿಸಿ ಅಂತ ಕೇಳಿದರೆ ಮೌಲಾನಾ ಆಜಾದ್ ಮತ್ತು ಹಕೀಮ್ ಅಜ್ಮಲ್ ಖಾನ್. ಸ್ವರಾಜ್ಯ ಪಕ್ಷವನ್ನು ಯಾರು ಸ್ಥಾಪಿಸುತ್ತಾರೆ ಅಂದರೆ CR ದಾಸ್ ಮತ್ತು ಮೋತಿಲಾಲ್ ನೆಹರು. ಯಾವ ಕಾಂಗ್ರೆಸ್ ಅಧಿವೇಶನವು ಪೂರ್ಣ ಸ್ವರಾಜ್ಯವೇ ತನ್ನ ಗುರಿ ಅಂತ ಘೋಷಿಸಿತು ಅಂದರೆ 1929ರಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಪ್ರಾರಂಭಿಸ್ತಾರೆ ಮತ್ತು ಅದು ಎಲ್ಲಿ ಕೊನೆಗೊಂಡು ಅಂದರೆ ಗುಜರಾತಿನ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ. ಪೂನಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂದರೆ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ. ಇನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧಿವೇಶನ ಎಲ್ಲಿ ಮತ್ತು ಯಾವಾಗ ನಡೆಯಿತು ಅಂದರೆ 1920ರಲ್ಲಿ ಧಾರವಾಡದಲ್ಲಿ ನಡೆಯಿತು.
ಏನು ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ಜರುಗ್ತೋದು ಯಾವಾಗ ಅಂದರೆ ಅದು ಬೆಳಗಾಂನಲ್ಲಿ ನಡೆಯುತ್ತೆ. ಅದು 1924ರಲ್ಲಿ. ಇನ್ನು ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳಾವುವು ಅನ್ನುವಂಥದ್ದು ಇದು 5 ಅಂಕಗಳಿಗೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ. ತೀವ್ರಗಾಮಿಗಳ ಏಳಿಗೆಗೆ ಕಾರಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಹಾಗೆ ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಮತ್ತು ನೋಡಿ 5 ಅಂಕಗಳಿಗೆ ಸಂಬಂಧಿಸಿರುವಂಥದ್ದು 1885ರಿಂದ 1920ರವರೆಗಿನ ಭಾರತದ ರಾಷ್ಟ್ರೀಯ ಚಳುವಳಿಯನ್ನು ವಿಷದಪಡಿಸಿ ಅನ್ನುವಂಥದ್ದು. ಹಾಗೆಯೇ ಮುಂದಿನದು ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರ ನೋಡಿ, ಇದು ಕೂಡ ಅಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಸೊ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಇನ್ನು ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಿಸಿರುವಂಥದ್ದು ನೋಡಿ, ದೇಶೀಯ ರಾಜರನ್ನು ಭಾರತದ ಒಕ್ಕೂಟು ಸೇರುವಂತೆ ಮನವೊಲಿಸಿದಂಥವರು ಯಾರು ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕರ್ನಾಟಕ ಗತವೈಭವ. ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಚೇರ್ಮನ್ನರು ಯಾರು ಅಂದರೆ ಫಜಲ್ ಅಲಿ. ಏಕೀಕರಣದ ನಂತರ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಇನ್ನು ಕರ್ನಾಟಕದ ಏಕೀಕರಣ ಚಳವಳಿಯ ಯಾರಾದರೂ ಇಬ್ಬರು ನಾಯಕರು ಅಂದರೆ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ. ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದ ಯಾವುದಾದರೂ 2 ಸಮಿತಿಗಳು ಅಂದರೆ ದಾರ್ ಸಮಿತಿ ಮತ್ತು JVP ಸಮಿತಿ. JVP ಸಮಿತಿಯ ಯಾರಾದರೂ ಇಬ್ಬರು ಸದಸ್ಯರು ಅಂದರೆ ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು. ಇನ್ನು 5 ಅಂಕಗಳಿಗೆ ಸಂಬಂಧಿಸಿದಂತೆ ಕನ್ನಡಿಗರಲ್ಲಿ ಐಕ್ಯತೆಯನ್ನು ಮೂಡಿಸಲು ಕಾರಣವಾದಂತಹ ಅಂಶಗಳನ್ನು ಗುರುತಿಸಿ ಅಂತ ಇದೆ. ಇನ್ನು ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಇದಕ್ಕೆ ಹೆಚ್ಚಿನ ಗಮನವನ್ನು ಹರಿಸಿ. ಇಷ್ಟು ನಿಮ್ಮ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂತಹ ಒಂದು ಪಾಸಿಂಗ್ ಪ್ಯಾಕೇಜ್. ಜೊತೆಯಲ್ಲೇ ನಿಮಗೆ ಸಂಪೂರ್ಣವಾದಂತಹ 1 ಅಂಕ ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ. ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ 5 ಅಂಕದ ಪ್ರಶ್ನೆ 10 ಅಂಕದ ಪ್ರಶ್ನೋತ್ತರಗಳನ್ನು ಕೂಡ ಹೇಳಿದ್ದೇನೆ. ನಿಮಗೆ 5 ಮತ್ತು 10 ಅಂಕದ ಪ್ರಶ್ನೋತ್ತರಗಳೇ ಇರ್ಬೋದು, 2 ಅಂಕದ ಪ್ರಶ್ನೋತ್ತರ ಇರ್ಬೋದು, ಅಥವಾ 1 ಅಂಕದ ಪ್ರಶ್ನೋತ್ತರಗಳಿರ್ಬೋದು. ಸಪ್ರೇಟ್ ಆಗಿರುವಂತಹ ವಿಡಿಯೋ ಮಾಡಿದ್ದೇನೆ. ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಮತ್ತು 3ರ ಸಂಪೂರ್ಣವಾದಂತಹ ಲಿಖಿತ ರೂಪದಲ್ಲಿ ಒಂದು ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ. ಅದನ್ನು ರೆಫರ್ ಮಾಡಿ. ಹಾಗೆ ಎಲ್ಲ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ಕೂಡ ಕೊಡಲಾಗಿದೆ. ಅವೆಲ್ಲವೂ ಕೂಡ ನನ್ನ ಒಂದು ಕನ್ನಡ ದೀವಿಗೆ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ರೆಫರ್ ಮಾಡಬಹುದು. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.